अंदर नहीं जाओ। ఇక్కడ ಫುಲ್ ಫುಲ್ ಇದೆ ಸರ್. ಎಲ್ಲರೂ ಎಲ್ಲರೂ ಹೋಗ್ಬೇಡ್ರಿ ಫುಲ್ ಆಗೈತೆ. ನೀ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮ ಒಳಗೆ ಕೆಲಸ ಮಾಡಿ ಸುಮ್ಮ ಸರ್ ಹಾಂ ಪ್ಲೀಸ್ ಬರೀ ಇಲ್ಲ ಸರ್ ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಹುಕ್ಕೇರಿ ತಾಲೂಕಿನ ಬೆಲ್ವದ ಬಾಗೇವಾಡಿ ಗ್ರಾಮಕ್ಕೆ ಅಂದರೆ ದಿವಂಗತ ಮಾಜಿ ಸಚಿವ ಉಮೇಶ್ ಕತ್ತಿಯವರ ತವರೂರು, ರಮೇಶ್ ಕತ್ತಿಯವರ ತವರೂರು ಬೆಲ್ಲದ ಬಾಗೇವಾಡಿ ಗ್ರಾಮಕ್ಕೆ ಹುಕ್ಕೇರಿ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆಯ ನಿಮಿತ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಲ್ಲದ ಬಾಗೇವಾಡಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ದಾರೆ.
ಇಲ್ಲಿ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಏನು ಪಾರ್ಶ್ವನಾಥ ಸೌಹಾರ್ದ ಸಹಕಾರಿ ಸಂಘ ಏನಿದೆ ಆ ಕಚೇರಿಯಲ್ಲಿ ಬೆಲ್ಲದ ಬಾಗೇವಾಡಿಯ ಮುಖಂಡರ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಭೆಯನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಈಗ ಸ್ಪರ್ಧೆ ಭಾಳ ಜೋರಾಗಿ ನಡೀತಾ ಇದೆ. ಒಂದು ರಮೇಶ್ ಕತ್ತಿ ಗುಂಪು, ಇನ್ನೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗುಂಪು. ಎರಡು ಗುಂಪುಗಳ ನಡುವೆ ಬಿರುಸಿನ ಪೈಪೋಟಿ ಸ್ಪರ್ಧೆ ನಡೀತಾ ಇದೆ. ಆ ವಿದ್ಯುತ್ ಸಹಕಾರಿ ಸಂಘ ಇಡೀ ರಾಷ್ಟ್ರದಲ್ಲೇ ಇರೋದು ಒಂದೇ ಒಂದು ಸಂಘ, ಸಹಕಾರಿ ಸಂಘ, ವಿದ್ಯುತ್ ಸಂಘ, ಅದು ಹುಕ್ಕೇರಿಯಲ್ಲಿದೆ. ಆ ಸಂಘದ ಅಧಿಕಾರದ ಚುಕ್ಕಾಣಿ ಹಿಡಿಯಲಿಕ್ಕೆ ಎರಡು ಗುಂಪುಗಳ ನಡುವೆ ತೀವ್ರವಾದಂತಹ ಪೈಪೋಟಿ, ಸೆಣಸಾಟ, ಜಗ್ಗಾಟ, ಹಗ್ಗ ಜಗ್ಗಾಟ, ತೀವ್ರತರವಾದಂತಹ ಪೈಪೋಟಿ ಈಗ ಹುಕ್ಕೇರಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ, ಪ್ರಚಾರದ ನಿಮಿತ್ತ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಇವತ್ತು ಬೆಲ್ಲದ ಬಾಗೇವಾಡಿ ಗ್ರಾಮಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈ ಚಿತ್ರಣ, ಈ ಒಂದು ವಿಚಾರ ನಾವು ಗಮನಿಸಿದರೆ ಅದು ಯಾವ ರೀತಿಯ ಚುನಾವಣೆ ಇಲ್ಲಿ ನಡೀತಾ ಇದೆ, ಯಾವ ರೀತಿಯ ಪೈಪೋಟಿ, ಯಾವ ರೀತಿಯ ಸೆಣಸಾಟ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಲೆಕ್ಕಾಚಾರ ಹಾಕ್ಬೋದು. ಈಗ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಭೆಯನ್ನು ಮಾಡ್ತಾಯಿದ್ದಾರೆ ಸ್ಥಳೀಯ ಮುಖಂಡರ ಜೊತೆ. ಅದು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಭೆಯನ್ನು ಮಾಡ್ತಾಯಿದ್ದಾರೆ. ಬೆಲ್ಲದ ಬಾಗೇವಾಡಿ ಗ್ರಾಮದ ಮುಖಂಡರ ಜೊತೆ, ಅವರ ಬೆಂಬಲಿಗರ ಜೊತೆ, ಅವರ ಆಪ್ತರ ಜೊತೆ ಈಗ ಒಳಗಡೆ ಗುಪ್ತ ಸಮಾಲೋಚನೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ, ಒಂದು ಕಡೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ನಡೀತಿದೆ, ಇನ್ನೊಂದು ಕಡೆ ಭರಾಟೆಯ ಪ್ರಚಾರದ ಭರಾಟೆಯು ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಈಗ ಸದ್ಯಕ್ಕೆ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಸಚಿವರಾಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಮತ್ತು ಅವರ ಬೆಂಬಲಿಗರು, ಆಪ್ತರು ಎಲ್ಲರೂ ಕೂಡ ಸೇರಿಕೊಂಡು ಬೆಲ್ಲದ ಬಾಗೇವಾಡಿ ಗ್ರಾಮದ ಶ್ರೀ ಪಾರ್ಶ್ವನಾಥ ಸೌಹಾರ್ದ ಸಹಕಾರಿ ಸಂಘದ ಏನು ಕಚೇರಿ ಇದೆ ಆ ಕಚೇರಿಯಲ್ಲಿ ಸಮಾಲೋಚನೆಯನ್ನು ಮಾಡ್ತಾಯಿದ್ದಾರೆ. ಅವರು ನಂತರ ಮಾಧ್ಯಮಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈ ಸಭೆ ಮುಗಿದ ಬಳಿಕ ಮತ್ತೆ ಇಲ್ಲಿಯ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ.com, ಇದು ನಿಮ್ಮ ಸುದ್ದಿ.com. ನಮಸ್ಕಾರ. ಈಗ ಸಚಿವರ ಸಭೆ ಮುಗಿದ ಬಳಿಕ ಸಚಿವರು ಏನು ಹೇಳ್ತಾರೆ ಅನ್ನೋದನ್ನು ಮತ್ತೆ ನಿಮಗೆ ನೇರವಾಗಿ ತೋರಿಸ್ತೀನಿ, ಕೇಳಿಸ್ತೀನಿ. ಬೆಳಗಾವಿ ಜಿಲ್ಲೆಯ ಕ್ಷಣದ ಸುದ್ದಿಗಳ ಮಾಹಿತಿಗಾಗಿ ನೋಡ್ತಾ ಇರಿ, ಶೇರ್ ಮಾಡ್ತಾಯಿರಿ. ಬೆಳಗಾವಿ ಸುದ್ದಿ.com, ಇದು ನಿಮ್ಮ ಸುದ್ದಿ.com. ನಮಸ್ಕಾರ.